ನಮ್ಮ ಕಲೆಯ ಮೂಲಕ ಸಾಕಷ್ಟು ಮೂರ್ತಿಗಳನ್ನ ಅವರು ಕೆತ್ತನೆಯನ್ನ ಮಾಡ್ತಾರೆ. ಮೂರ್ತಿಯನ್ನ ಕೆತ್ತನೆ ಮಾಡೋದೇನು ದೊಡ್ಡ ವಿಷಯ ಅಂತ ನೀವು ಅನ್ಕೊಂತೀರಿ. ಮೂರ್ತಿ ಕೆತ್ತನೆ ಮಾಡೋದು ದೊಡ್ಡ ವಿಷಯ ಅಲ್ಲ. ಆ ಕೆತ್ತನೆ ಮಾಡಿರ್ತಕ್ಕಂತ ಮೂರ್ತಿಯನ್ನ ತಮ್ಮ ಕೈ ಚಳಕದಿಂದ ಈ ಸಣ್ಣ ಸಣ್ಣ ಬಾಟಲ್ಗಳಲ್ಲಿ ಇಳಿಸೋದಿದೆಯಲ್ಲ, ಅದು ಒಂದು ಅದ್ಭುತವಾಗಿರ್ತಕ್ಕಂಥ ಕಲೆ ಅಂತ ಹೇಳ್ಬೋದು. ಆ ಒಂದು ಕಲೆ ಅವರು ಹಲವು ವರ್ಷಗಳಿಂದ ಮಾಡ್ತಾ ಬರ್ತಾ ಇದ್ದಾರೆ. ನೋಡಿ, ಇಂತಹ ಮೂರ್ತಿಗಳು, ಬೇರೆ ಬೇರೆ ಮೂರ್ತಿಗಳನ್ನ ಕಟ್ಟಿಗೆಯಿಂದ ಕೆತ್ತಿ ಬಾಟಲ್ ನಲ್ಲಿ ಇಳಿಸಿದ್ದಾರೆ. ಈ ಒಂದು ಫೋಟೋವನ್ನ ನೀವು ನೋಡಬಹುದು. ಲಾಕ್ಡೌನ್ ಬಿದ್ದ ಬಳಕ ನಮಗೊಂದ್ ಜರ ಕಾಲ್ ಬ್ಯಾನ್ ಆಗಿತ್ತು. ಏನು ನೀ ದಗದ ಮಾಡ್ಬೇಡಪ್ಪ, ಸುಮ್ ಮನ್ಯಾಗ ಕುಂದ್ರು, ಅದೇನ್ ಮಾಡಿ ಏನು ಮಾಡ್ತೀವಿ ಅಂತ ಹೇಳ್ಕೆ ನಾನು ಅಂದೆ. ಈ ವಯಸ್ಸು ನಾ 40 ವರ್ಷ ಗಟ್ಲೆ ನಾ ದಂಧ ಮಾಡ್ದವ. ನನ್ ದಂಧ ಅದ, ನಾ ಬಿಟ್ರೆ ನನಗೆ ಆರಾಮ್ ತಪ್ತದ. ಯಾವದೇ ಒಂದು ಕಲಾ ನಾ ದೇಶಕ್ಕೆ ತೋರ್ಸ್ಬೇಕಾಗ್ಯಾವ. ರೊಕ್ಕ ರೂಪಾಯಿ ನೋಡಲ್ಲ, ಕಲಾ ನೋಡ್ತಾರ ಅಂತ ಹೇಳಿ ನಾ ಏನ್ ಮಾಡಿಬಿಟ್ಟೆ, ನಮ್ಮ ಮಕ್ಕಳಿಗೆ ನಾ ಯಾರಿಗೂ ರೊಕ್ಕ ತೊಗೊಳಲ್ಲ. ನಾ ಏನು ಇಲ್ಲ, ನಾ ಕೈಲಿ ಹಾಕಿ ನಾ ದೇವ್ರಗಳಿಗೆ ನಾ ಏನು 1 ರೂಪಾಯಿ ತೊಗೊಳಲ್ಲ. ನಾ ಮಾಡಿ ಒಂದು ಕಲಾ ತೋರ್ಸ್ಬೇಕಂತ ಮಾಡ್ತೀನಿ. ನಂಗೇನು ಒಂದ್ ಬೇಡ ಮಕ್ಕಳಿಗೆ ಅಂದ ಮೂಲಕ ಅವ್ರು ಏನಾರ ಮಾಡತ್ ಹೇಳ್ಕೊಂಡ್ರು. ಅವಾಗ ನಾ ತಯಾರು ಮಾಡಿ. ಆತ್ಮೀಯ ವೀಕ್ಷಕರೇ ನಮಸ್ಕಾರ, ನಾನು ಮಲ್ಲಿಕಾರ್ಜುನ್ ಪಗಡೆ. ಕಲೆ ಯಾರಪ್ಪನ ಸ್ವತ್ತಲ್ಲ ಅಂತ ಹೇಳ್ತಾರೆ. ಅದಕ್ಕೆ ವಯಸ್ಸಿನ ಮಿತಿಯೂ ಕೂಡ ಇಲ್ಲ. ಇವತ್ತಿನ ವಿಶೇಷ ಸಂಚಿಕೆಯಲ್ಲಿ ಒಬ್ಬ ಅದ್ಭುತ ಕಲಾವಿದನನ್ನ ನಿಮ್ಮ ಮುಂದೆ ಕರೆ ತಂದಿದ್ದೇನೆ. ಕಲಬುರಗಿ ಜಿಲ್ಲೆಯ ಜೇವರ್ಗಿ ತಾಲೂಕಿನ ನಿವಾಸಿಯಾಗಿರ್ತಕ್ಕಂಥ ದೇವೇಂದ್ರಪ್ಪ ಕಂಬಾರ್ ಅವರು ತಮ್ಮ ಅದ್ಭುತ ಕೈ ಚಳಕದಿಂದ ಕಲೆಯನ್ನ ಪ್ರದರ್ಶನವನ್ನ ಮಾಡಿದ್ದಾರೆ. ಅದನ್ನ ತೋರಿಸೋ ಪ್ರಯತ್ನವನ್ನ ಈ ಸಂದರ್ಭದಲ್ಲಿ ನಾನು ಮಾಡ್ತಾನೆ. ನಿಮ್ಮ ಎದುರುಗಡೆ ಸಾಕಷ್ಟು ಬಾಟಲ್ಗಳಿದಾವೆ. ಇದರಲ್ಲೇನು ವಿಶೇಷ ಅಂತ ನೀವು ಅನ್ಕೋಬಹುದು. ಆದ್ರೆ ಆ ಬಾಟಲ್ ನಲ್ಲಿಯೇ ಆ ಕಲೆ ಅಡಗಿದೆ ಅಂತ ಈ ಸಂದರ್ಭದಲ್ಲಿ ನಾನು ನಿಮ್ಗೆ ಹೇಳ್ಬೋದು. ನೋಡಿ, ಈ ಕಟ್ಟಿಗೆ ಮೂಲಕ, ತಮ್ಮ ಕಲೆಯ ಮೂಲಕ ಸಾಕಷ್ಟು ಮೂರ್ತಿಗಳನ್ನ ಅವರು ಕೆತ್ತನೆಯನ್ನ ಮಾಡ್ತಾರೆ. ಮೂರ್ತಿಯನ್ನ ಕೆತ್ತನೆ ಮಾಡೋದೇನು ದೊಡ್ಡ ವಿಷಯ ಅಂತ ನೀವು ಅನ್ಕೊಂತೀರಿ. ಮೂರ್ತಿ ಕೆತ್ತನೆ ಮಾಡೋದು ದೊಡ್ಡ ವಿಷಯ ಅಲ್ಲ. ಆ ಕೆತ್ತನೆ ಮಾಡಿರ್ತಕ್ಕಂತ ಮೂರ್ತಿಯನ್ನ ತಮ್ಮ ಕೈ ಚಳಕದಿಂದ ಈ ಸಣ್ಣ ಸಣ್ಣ ಬಾಟಲ್ಗಳಲ್ಲಿ ಇಳಿಸೋದಿದೆಯಲ್ಲ, ಅದು ಒಂದು ಅದ್ಭುತವಾಗಿರ್ತಕ್ಕಂಥ ಕಲೆ ಅಂತ ಹೇಳ್ಬೋದು. ಆ ಒಂದು ಕಲೆ ಅವರು ಹಲವು ವರ್ಷಗಳಿಂದ ಮಾಡ್ತಾ ಬರ್ತಾ ಇದ್ದಾರೆ. ನೋಡಿ, ಇಂತಹ ಮೂರ್ತಿಗಳು, ಬೇರೆ ಬೇರೆ ಮೂರ್ತಿಗಳನ್ನ ಕಟ್ಟಿಗೆಯಿಂದ ಕೆತ್ತಿ ಬಾಟಲ್ ನಲ್ಲಿ ಇಳಿಸಿದ್ದಾರೆ. ಈ ಒಂದು ಫೋಟೋವನ್ನ ನೀವು ನೋಡ್ಬೋದು. ನೆಹರು ಗಾಂಧಿಯವರ ಫೋಟೋ ಇದು ಇದೆ. ಇದು ಕಟ್ಟಿಗೆ, ಇದರಿಂದ ತಯಾರು ಮಾಡಿ ಒಳಗಡೆ ಅವರು ಯಾವ ರೀತಿ ಸೇರಿಸಿದ್ದಾರೆ ಅನ್ನುವ ಮಾಹಿತಿಯನ್ನ ಅವರೇ ಕೊಡ್ತಾರೆ. ಇದನ್ನ ಹೊರತುಪಡಿಸಿ ಮತ್ತೆ ಇಲ್ಲಿ ಪಕ್ಕದಲ್ಲಿ ಒಂದು ತೇರಿದೆ. ತೇರನ್ನು ಕೂಡ ಈ ಬಾಟಲ್ ಇಳಿಸಿದ್ದಾರೆ. ಇದು ಕೈ ಚಳಕ ಅಲ್ವಾ? ನೋಡಿ, ಕೆತ್ತನೆ ಮಾಡೋದು ದೊಡ್ಡ ಕಲೆ ಏನಲ್ಲ ಅಂತ ನೀವು ಅನ್ಕೊಂತೀರಿ. ಯಾಕಂತ ಕೇಳಿದ್ರೆ ಸಾಕಷ್ಟು ಜನ ಕೆತ್ತನೆ ಮಾಡ್ತಾರೆ, ಸಾಕಷ್ಟು ಕಲಾವಿದರಿದ್ದಾರೆ ರಾಜ್ಯದಲ್ಲಿ. ಆದ್ರೆ ಇಲ್ಲಿ ಇಂಪಾರ್ಟೆಂಟ್ ವಿಷಯ ಅಂದ್ರೆ ಈ ಬಾಟಲ್ ಅಲ್ಲಿ ಇಳಿಸೋದು. ಹೇಗೆ ಇಳಿಸಿದ್ದಾರೆ ಅಂತ ನನಗೂ ಕೂಡ ಒಂದು ಇಂಟ್ರೆಸ್ಟಿಂಗ್ ಇದೆ. ನೋಡಿ, ಮಹಾತ್ಮ ಗಾಂಧೀಜಿಯವರನ್ನು ಕೂಡ ಅವರು ಒಳಗಡೆ ಇಳಿಸಿದ್ದಾರೆ. ಅದ್ಭುತ ಅಲ್ವಾ? ಅದ್ಭುತ ಕಲೆ ಅಲ್ವಾ? ಈ ಮೇಲ್ಗಡೆ ಇರ್ತಕ್ಕಂಥ ಟ್ಯಾಪು ಚಿಕ್ಕದಾಗಿದ್ರು ಒಳಗಡೆ ಸೇರಿಸೋ ಇರ್ತಕ್ಕಂಥ ಕಲೆ ಇದೆ ನೋಡಿ, ಅದು ಅವರಿಗೆ ಮಾತ್ರ ಬರುತ್ತೆ ಅಂತ ಹೇಳ್ಬೋದು. ನೋಡಿ, ಇಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿಯನ್ನು ಕೂಡ ಒಳಗಡೆ ಹಾಕಿದ್ದಾರೆ. ಇದು ಒಂದು ಅದ್ಭುತವಾಗಿರ್ತಕ್ಕಂಥ ಕಲೆ. ಕೇವಲ ಒಂದೆರಡು ಅಂತಲ್ಲ, ಸಾಕಷ್ಟು ಮಾಡಿದ್ದಾರೆ. ಇನ್ನು ರೈತರಿಗೆ ಸಂಬಂಧಪಟ್ಟ ಹಾಗೆ ಇದಕ್ಕೆ ಕುರುಗಿ ಅಂತ ಅನ್ಸುತ್ತೆ ನನಗೆ. ಕುರುಗಿ ದಂಡಿಗೆ ಇದೆ. ಯಾವ ರೀತಿಯಾಗಿ ಒಳಗಡೆ ಸೇರಿಸಿದ್ದಾರೆ ನೋಡಿ, ಕಟ್ಟಿಗೆಯ ಮೂಲಕ ಒಳಗಡೆ ಬಾಟಲ್ ಅಲ್ಲಿ ಇಳಿಸಿದ್ದಾರೆ. ಈ ಒಂದು ಅದ್ಭುತ ಕಲೆಯನ್ನ ನಿಮ್ಮ ಮುಂದೆ ಇಡಬೇಕು, ನೀವು ಇದನ್ನ ನೋಡ್ಬೇಕು ಅಂತ ನಾನು ಇವತ್ತನ್ನ ಕರೆತಿದ್ದೇನೆ. ನೋಡಿ, ಆ ಕುದುರೆಯನ್ನ ಯಾವ ರೀತಿ ಕೆತ್ತಿದ್ದಾರೆ. ಇನ್ನು ನಾನು ಹಿಂದ್ಗಡೆ ನೀವು ನೋಡ್ಬಹುದು, ಅದ್ಭುತ ಕಲೆಯನ್ನ ಪ್ರದರ್ಶನವನ್ನ ಮಾಡಿದ್ದಾರೆ. ಅವ್ರನ್ನ ನಿಮ್ಗೆ ನಾನು ಈ ಸಂದರ್ಭದಲ್ಲಿ ಇಂಟ್ರೊಡ್ಯೂಸ್ ಮಾಡ್ತೀನಿ. ನಮಸ್ಕಾರ ರೀ. ನಿಮ್ಮ ಹೆಸರು ರೀ? ನಮ್ಮ ಹೆಸರು ದೇವೇಂದ್ರ ಬಸಣ್ಣ ಕಂಬಾರ್. ಯಾವ್ರಿಪ್ಪ ನಿಮ್ದು? ಮುರುಘಾನೂರ್, ಜೇವರ್ಗಿ ತಾಲೂಕ. ಎಷ್ಟು ವಯಸ್ಸ್ರಿ ನಿಮ್ಗ? ನಮ್ದು 70 ನಡೆದವೇನ್ರಿ? ರೀ. ಈ ಕಲೆ ಎಷ್ಟು ವರ್ಷಗಳಿಂದ ಮಾಡ್ತಾ ಇದ್ದೀರಿ ತಾವು? ನಾವು ಸುಮಾರು ಅಂದ್ರೂ ಒಂದು 40-45 ವರ್ಷದಿಂದ ಚಾಲು ಮಾಡಿವಿ. ಹೌದೇನ್ರಿ? ಈಗ ಈ ಬಾಟಲ್ ಗಳಲ್ಲಿ ಹಾಕೋದನ್ನ ಯಾವಾಗಿಂದ ಪ್ರಾರಂಭ ಮಾಡಿದ್ರಿ? ಈಗ ನೋಡಿ, ಈ ಎಲ್ಲ ಕೆತ್ತನೆ ಮಾಡ್ತಿರ್ತಕ್ಕಂಥದ್ದು ಯಾರಾದ್ರೂ ಮಾಡಬಹುದು, ಕಲಾವಿದ್ರು ಮಾಡ್ತಾರೆ, ಕಲಾವಿದ್ರು ಅಂದ್ರೆ. ಆದ್ರೆ ಈ ಬಾಟಲ್ ಗಳಲ್ಲಿ ಹಾಕಿದ್ದು ನನ್ಗೆ ಈಗೂ ಕೂಡ ಅರ್ಥ ಆಗ್ತಿಲ್ಲ. ಹೇಗ್ ಸೇರ್ಸಿದ್ರಿ ಈ ಬಾಟಲ್ ಗಳಲ್ಲಿ? ಇದು ಬಾಟ್ಲಿ ಒಳಗೆ ಸೇರ್ಸ್ಬೇಕನ್ನೋದು ಒಂದು ತಲೆಯಾಗ ಬಂತ್ರಿ ನಮ್ಗ. ನಮ್ಮ ಮಕ್ಕಳು ಲಾಕ್ಡೌನ್ ಬಿದ್ದ ಬಳಕ ನಮಗೊಂದ್ ಜರ ಕಾಲ್ ಬ್ಯಾನ್ ಆಗಿತ್ತು. ಏನು ನೀ ದಗದ ಮಾಡ್ಬೇಡಪ್ಪ, ಸುಮ್ ಮನ್ಯಾಗ ಕುಂದ್ರು, ಅದೇನ್ ಮಾಡಿ ಏನು ಮಾಡ್ತೀವಿ ಅಂತ ಹೇಳ್ಕೆ ನಾ ಅಂದೆ. ಈ ವಯಸ್ಸು ನಾ 40 ವರ್ಷ ಗಟ್ಲೆ ನಾ ದಂಧ ಮಾಡ್ದವ. ನನ್ ದಂಧ ಅದ, ನಾ ಬಿಟ್ರೆ ನನಗೆ ಆರಾಮ್ ತಪ್ತದ. ಯಾವದೇ ಒಂದು ಕಲಾ ನಾ ದೇಶಕ್ಕೆ ತೋರ್ಸ್ಬೇಕಾಗ್ಯಾವ. ರೊಕ್ಕ ರೂಪಾಯಿ ನೋಡಲ್ಲ, ಕಲಾ ನೋಡ್ತಾರ ಅಂತ ಹೇಳಿ ನಾ ಏನ್ ಮಾಡಿಬಿಟ್ಟೆ, ನಮ್ಮ ಮಕ್ಕಳಿಗೆ ನಾ ಯಾರಿಗೂ ರೊಕ್ಕ ತೊಗೊಳಲ್ಲ. ನಾ ಏನು ಇಲ್ಲ, ನಾ ಕೈಲಿ ಹಾಕಿ ನಾ ದೇವ್ರಗಳಿಗೆ ನಾ ಏನು 1 ರೂಪಾಯಿ ತೊಗೊಳಲ್ಲ. ನಾ ಮಾಡಿ ಒಂದು ಕಲಾ ತೋರ್ಸ್ಬೇಕಂತ ಮಾಡ್ತೀನಿ. ನಂಗೇನು ಒಂದ್ ಬೇಡ ಮಕ್ಕಳಿಗೆ ಅಂದ ಮೂಲಕ ಅವ್ರ ಏನಾರ ಮಾಡತ್ ಹೇಳ್ಕೊಂಡ್ರು. ಅವಾಗ ನಾ ತಯಾರು ಮಾಡಿ 3 ವರ್ಷ ಆಯ್ತರಿ. ಈಗ ನಿಮ್ ಮಕ್ಳು ಏನ್ ಮಾಡ್ತಾರೆ?
ಅವ್ರವ್ರ ದಂಧ ಮಾಡ್ತಾರಿ ಮತ್ತೆ ಕೆಲ್ಸ ಮಾಡ್ತಾರೆ. ಅವ್ರ ಬೇರೆ ಬೇರೆ ದಂಧಗಳು ಅವ್ರಿ. ಈಗ ಸುಮ್ನೆ ನಾನು ನಿಮ್ಗೆ ಸಿಂಪಲ್ ಆಗಿ ಕೇಳ್ತೀನಿ. ಈಗ ನೋಡಿ, ಮಹಾತ್ಮ ಗಾಂಧೀಜಿ ಅವರನ್ನ ಕೆತ್ತನೆಯನ್ನ ಮಾಡಿದ್ದೀರಿ. ಬಾಟಲ್ ಅಲ್ಲಿ ಸೇರಿಸಬೇಕಾದ್ರೆ ಎಷ್ಟು ಕಷ್ಟ ಆಯ್ತು, ಎಷ್ಟು ದಿನ ತೆಗೆದುಕೊಡ್ತದೆ ನಿಮ್ಗೆ? 15 ದಿನ ಹೋಗ್ತದ ನೋಡ್ರಿ. 15 ದಿನ ರೀ? ಅಷ್ಟ್ ಕಷ್ಟ ಇದೆ ಒಳಗಡೆ ಸೇರಿಸಬೇಕು. ಮೊದಲು ಮೂರ್ತಿ ಮಾಡ್ಬೇಕ್ರಿ, ಮಾಡಿದ್ರಿಂದ ಪೀಸ್ ಮಾಡ್ಬೇಕ್ರಿ. ಮತ್ತೆ ಬಾಟ್ಲಿ ಒಳಗೆ ಹಿಡಿಯೊಟ್ಟೆ ಮಾಡಿದ ಮೂಲಕ ಅದಕ್ಕೆ ಜೇಂಟ್ ಮಾಡ್ಬೇಕಾದ್ರೆ ಬಹಳ ಕಷ್ಟ ಅದ್ರಿ. ಫಸ್ಟ್ ನೀವು ಮೂರ್ತಿಯನ್ನ ಮಾಡ್ಕೊಂಡು ಅವುಗಳನ್ನ ಪೀಸ್ ಮಾಡ್ಕೊಂತೀವಿ, ಒಳಗಡೆ ಹಾಕಿ ಜಾಯಿಂಟ್ ಮಾಡ್ತೀವಿ. ಜೇಂಟ್ ಮಾಡ್ತೀವ್ರಿ. ಅದಕ್ಕೆ ಮಾತ್ ತಗೊಂಡು ಕರೆಕ್ಟ್ ಮಾಡ್ತೀವ್ರಿ. ಕರೆಕ್ಟ್ ಮಾಡಿದ ಮೂಲಕ ಒಳಗ್ ಹಾಕ್ತಿವ್ರಿ. ಪೀಸ್ ಮಾಡಿ ಇದು ಮಾಡ್ಬೇಕನ್ನೋದು ಅದು ಒಳಗ್ ಹಾಕಿದ ಮೂಲಕ ಮತ್ ಬಾತದ್ರಿ. ಹೊರಗೆ ಯಾಕೆ ಮಾಡಬಹುದು. ಈಗ ಈ ತೇರ್ ಇದೆ ನೋಡಿ, ಈ ತೇರ್ ನೋಡಿದಾಗ ನನಗೆ ಸಾಕಷ್ಟು ಕಾಂಪ್ಲಿಕೇಟೆಡ್ ಅನಿಸ್ತಾ ಇದೆ. ಯಾಕಂದ್ರೆ ಇದು ಬಹಳ ದಿವಸ ತೆಗೆದುಕೊಂಡಿದ್ದೇನೋ ಅಂತ ಅನಿಸ್ತಾ ಇದೆ. ಇದು ಎಷ್ಟು ದಿನ ತಗೊಂಡಿದ್ರಿ ತೇರ್ ಮಾಡ್ಬೇಕಿದ್ರೆ? 30 ದಿನ ಹೋಗ್ಯಾನ ನೋಡಿ. 1 ತಿಂಗಳು ಹೋಗಿದೆ. 1 ತಿಂಗಳು ಹೋಗ್ಯಾನ. ಅದು ಗಾಡಿ ಮಾಡ್ಬೇಕು, ಅದಕ್ಕೆ ಹಚ್ಚ ಹಾಕ್ಬೇಕು, ಅದಕ್ಕೆ ಹಚ್ಚಿ ಕೀಲ್ ಹಾಕ್ಬೇಕು. ಕೆಬ್ಬನ್ ಕೀಲ್ ಹಾಕಿನ್ ನೋಡ್ರಿ, ಒಳಗ್ ಲಿಂಗ ಹಾಕಿನ್ರಿ. ಒಳಗ್ ನಡಬರ್ಕ್ ಲಿಂಗ ಅದ. ಹಿಂಗಾಗಿ ಅದಕ್ಕ 30 ದಿನ ಹಿಡ್ಬೋದು. 30 ದಿನ ಹಿಡ್ದೈತಿ ನೋಡಿ ವೀಕ್ಷಕರೇ. ಇದೊಂದು ತೇರ್ ಇದೆ. ಈ ತೇರಲ್ಲಿ ಸಾಕಷ್ಟು ಜಾಯಿಂಟ್ ಗಳಿದಾವೆ. ನೇರವಾಗಿ ಈ ತೇರನ್ನ ಒಳಗಡೆ ಇಳಿಸಕ್ಕಂತೂ ಆಗೋದಿಲ್ಲ, ಇದು ಸಾಮಾನ್ಯ ಜ್ಞಾನ. ಆದ್ರೆ ಆ ಪೀಸಸ್ ಗಳನ್ನ ಒಳಗಡೆ ಹಾಕಿ ತೇರಿನಂತೆ ತಯಾರು ಮಾಡೋದಿದೆಯಲ್ಲ ಕಲೆ, ಅದಕ್ಕೆ ತಾಳ್ಮೆ ಬೇಕಾಗುತ್ತೆ. ಮನುಷ್ಯನಿಗೆ ತಾಳ್ಮೆ ಬೇಕು. 30 ದಿನಗಳ ಪರ್ಯಂತರ ನಿರಂತರವಾಗಿ ಪ್ರಯತ್ನಗಳು ಆದಾಗ ಮಾತ್ರ ಇಂತ ಒಂದು ತಯಾರು ಮಾಡ್ಲಿಕ್ಕೆ ಸಾಧ್ಯ ಇದೆ, ಇಂತ ಒಂದು ಕಲೆಯನ್ನ ಪ್ರದರ್ಶಿಸಕ್ಕೆ ಸಾಧ್ಯ ಇದೆ ಅಂತ ಹೇಳ್ಬೋದು. ಇನ್ನು ಹಿಂದ್ಗಡೆ ಇಲ್ಲಿ ನೀವು ಮಾಡಿದಿರಲ್ಲ, ಇದು ಏನ್ ಮಾಡಿದಿರಿ? ಇದು ಕಕ್ಕಳ ಮೇಲೆ ಸಿದ್ದಪ್ಪ ಮಹಾರಾಜರ ದ್ವಾರ ಬಾಯಿ. ಅದು ಒಂದ್ ಮಾಡ್ಬೇಕಂತ ತಲೆ ಗೊತ್ತ್ರಿ. ಅದಕ್ಕೆ ಅದು ಮಾಡಿ ಇದು ಮಾಡ್ಬೇಕಂತ ಹೇಳಿ ಮಾಡೋದನ್ನ ನೋಡ್ಬೇಕಂತ ಹೇಳಿ. ಈಗ ಇದಕ್ ಬಿಟ್ಟು ಮತ್ತೇನಾದ್ರು ಮಾಡಿದಿರ ಇದಕ್ಕೂ ಮುಂಚೆ? ಅಂದ್ರೆ ಇದೇ ತರ ಇಷ್ಟೇ ಮಾಡೆಲ್ ಗಳಿದಾವ? ಇಲ್ರಿ, ಮತ್ ಕೊಟ್ಟೇನ್ರಿ, ಬೇರೆಯವ್ರಿಗೆ ಕೊಟ್ಟಿರಿ. ಲಿಂಗ ಮಾಡೀನ್ರಿ ಬಾಟ್ಲಿ ಒಳಗ. ಮತ್ತ ಶರಣ ಬಸವೇಶ್ವರ ಅಪ್ಪರ್ ಮೂರ್ತಿ ಮಾಡೀನಿ. ಒಂದೇ ಇದ್ರಾಗ 2 ದಿಂಡ ಮಾಡೀನ್ರಿ. ಪೂರಿ ದಿಂಡ, ಕುಂಟಿ ದಿಂಡ 2 ಹಾಕಿನಿ. ಅನೇಕ ಮಾಡಿ ಕೊಟ್ಟಿದ್ದೆ. ಅವ್ರು ತರಕಿನಾಗಿಲ್ಲ, ಅವ್ರು ಒಯ್ದಾರೆ. ತುಪ್ಪ ಬಾಳ ಹಾಕಿನಿ, ಚಂದ ಮಾಡಿ ಬಾಟ್ಲಿ ಒಳಗೆ ಹಾಕಿ ಕೊಟ್ಟಿನಿ ಹುಡುಗರಿಗೆ. ಇಂಥವು ಅನೇಕ ಮಾಡಿ ಕೊಟ್ಟಿನಿ. ಈಗ ನೀವು ಇಷ್ಟೆಲ್ಲ ಮಾಡಿದಿರಲ್ಲ, ಮಾಡಾದ್ಮೇಲೆ ಸಾಕಷ್ಟು ಜನ ನಿಮ್ ಕೇಳಿರ್ಬೇಕಲ್ಲ, ಸಪೋರ್ಟ್ ಮಾಡ್ತಾ ಇದಾರ, ನಿಮ್ ಕಲೆಯನ್ನ ಮೆಚ್ತಾ ಇದಾರ? ಮೆಚ್ತಾರಿ, ಹಂಗೆ ಇದು ಮಾಡ್ತೀವಿ, ಹಂಗೆ ನಿಮ್ಗೆ ಏನಾರ ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿ ಈಗ ವಿಜಯ ಕರ್ನಾಟಕದವ್ರು ಮಾಡ್ಕೊಂಡ್ ಹೋಗ್ಯಾರ್ರಿ. ಅಂದ್ರೆ ನಾವು ಜನರಿಗೆ ತೋರಿಸ್ತೀವಿ, ನಿಮ್ದು ಇದು ಬರ್ತದ, ನಿಮ್ಗ ಒಂದ್ ಸಹಾಯ ಮಾಡಿಸ್ತೀವಿ ಸರ್ಕಾರ ಕಡೆದ ತಂದಾರೆ. ಯಾವ ಸಹಾಯಗಳು ಇಲ್ಲ, ಬಂದಿಲ್ಲ ಸರ್ಕಾರ ಕಡೆ. ನಮ್ಗೆ ಯಾವ ಏನು ಸಹಾಯ ಆಗಿಲ್ಲ. ಅದಕ್ಕೆ ನಮ್ ಹುಡುಗರ ಹತ್ತಾರ ಸರ್ಕಾರದ ಏನು ಇದು ಇಲ್ಲ, ನೀ ಯಾಕೆ ಹೈರಾಣ ಆಗ್ತಿದ್ದ ನಮ್ ಹುಡುಗರೆಲ್ಲ ಅಂತಾರ. ಅದು ಒಂದ್ ಕಾಲ. ಸರ್ಕಾರಕ್ಕೆ ನಿಮ್ಮ ಬೇಡಿಕೆ ಏನು, ಏನಂತ ಕೇಳ್ಕೊಂತೀರಿ? ಏನ್ ಬೇಡಿಕೆ ಬೇಕೇನ್ ನಾವ್ಗೇನು, ಮನಿ ಇಲ್ರಿ. ಮನಿ ಇಲ್ಲ, ನಮ್ಗ ವಯಸ್ಸಾಗ್ಯಾವ. ಒಂದ್ ಏನಾರ ನಮ್ ಯಾವಾಗಾರೆ ಒಂದು ಸರ್ಕಾರ ಕಡೆ ಬೇಡ್ಕೋಬೇಕಂತ ಮಾಡಿವಿ ನೋಡ್ರಿ. ಓಕೆ ವೀಕ್ಷಕರೇ, ನೋಡಿದ್ರಲ್ಲ, ದೇವೇಂದ್ರಪ್ಪ ಕಂಬಾರ್ ಅವರು 70 ವಯಸ್ಸಿನಲ್ಲಿಯೂ ಕೂಡ ಅವರು ಇಂತಹ ಕಲೆಯನ್ನ ಸಮಾಜಕ್ಕೆ ಪ್ರದರ್ಶನವನ್ನ ಮಾಡ್ತಿರ್ತಕ್ಕಂಥದ್ದು ತುಂಬಾ ಒಳ್ಳೆಯ ಬೆಳವಣಿಗೆ. ನಾನು ನಿಮ್ಗೆ ಎದುರುಗಡೆ ತೋರಿಸಿದ್ರೆ ಯಾವ ರೀತಿಯಾಗಿ ಬಾಟಲ್ ಗಳಲ್ಲಿ ಇಳಿಸ್ತಾ ಇದ್ದಾರೆ. 1 ತಿಂಗಳು ಪರ್ಯಂತರ ಸಮಯವನ್ನ ತೆಗೆದುಕೊಂಡು ಆ ಪೇಷನ್ಸ್ ಅನ್ನ ಇಟ್ಟು ನಮ್ಮೆಲ್ರಿಗೂ ಇನ್ಸ್ಪೈರ್ ಮಾಡ್ತಿರ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಅವರ ಆಸೆ ಏನಪ್ಪಾ ಅಂತ ಕೇಳಿದ್ರೆ, ನನಗೆ ವಯಸ್ಸು 70 ಆಗಿದೆ, ನಾನು ಕಲಾವಿದ, ಸರ್ಕಾರದಿಂದ ಏನಾದ್ರೂ ನನಗೆ ಸೌಲಭ್ಯ ಸಿಕ್ಕರೆ ತುಂಬಾ ಖುಷಿ ಆಗುತ್ತೆ. ಇರೋದಕ್ಕೆ ಮನೆ ಇಲ್ಲ. ನೋಡಿ, ಇಡೀ ದೇಶ, ಇಡೀ ರಾಜ್ಯದಲ್ಲಿ ಸಮಸ್ಯೆ ಏನಪ್ಪಾ ಅಂದ್ರೆ ಕಲಾವಿದರ ಪರಿಸ್ಥಿತಿನೇ ಇದೆ. ಸಾಕಷ್ಟು ಕಲೆಗಳಿರುತ್ತೆ, ಆ ಕಲೆಗಳಿಂದ ಸಾಕಷ್ಟು ಜನರು ಇನ್ಸ್ಪೈರ್ ಕೂಡ ಆಗ್ತಾರೆ. ಅದು ಹೇಳೋದಕ್ಕೂ ಕೇಳೋದಕ್ಕೂ ಮಾತ್ರ ಚೆನ್ನಾಗಿರುತ್ತೆ. ಆದ್ರೂ ನಿಜವಾಗ್ಲೂ ಅವರ ಅವಶ್ಯಕತೆ ಏನಪ್ಪಾ ಅಂತ ಕೇಳಿದ್ರೆ, ಸರ್ಕಾರದಿಂದ ಏನಾದ್ರೂ ಸಹಾಯ ಹಸ್ತ ಚಾಚ್ತಾರ ಅಂತ ಕಾದು ಕೂತಿದ್ದಾರೆ. ಹಾಗಾಗಿ ದೇವೇಂದ್ರಪ್ಪ ಕಂಬಾರ್ ಅವರಿಗೂ ಕೂಡ ಮುಂದಿನ ದಿನಗಳಲ್ಲಿ ಸರ್ಕಾರ ಸಹಾಯ ಹಸ್ತ ಚಾಚಲಿ ಅಂತ ನಮ್ಮ ಕಲ್ಯಾಣ ಕರ್ನಾಟಕ ಸುದ್ದಿವಾಹಿನಿ ವತಿಯಿಂದ ಮನವಿಯನ್ನು ಕೂಡ ಮಾಡ್ತೇನೆ. ನೋಡಿ, ಇಂಥ ಕಲಾವಿದರನ್ನ ತೋರಿಸುವ ಉದ್ದೇಶ ನಮ್ದಿಷ್ಟೇ. ನೋಡಿ, ಕಲೆ ಯಾರಪ್ಪನ ಸೊತ್ತಲ್ಲ. ಹಾಗಾಗಿ ಆ ಕಲೆಯನ್ನ ಬೇರೆ ಒಬ್ರು ನೋಡ್ಬೇಕು, ಅದನ್ನ ನೋಡಿ ಮತ್ತೆ ಅವ್ರು ಇನ್ಸ್ಪೈರ್ ಆಗ್ಬೇಕು, ಅವರು ಕೂಡ ಈ ನಿಟ್ಟಿನಲ್ಲಿ ಕೆಲಸ ಮಾಡೋ ಪ್ರಯತ್ನವನ್ನ ಮಾಡ್ಬೇಕು ಅನ್ನುವ ಕಾರಣಕ್ಕಾಗಿ ಈ ಒಂದು ಸುದ್ದಿಯನ್ನ ನಿಮಗೆ ಮುಟ್ಟಿಸುವ ಕೆಲಸವನ್ನ ಮಾಡ್ತಾ ಇದ್ದೇನೆ. ಸೊ ಹಾಗಾಗಿ ದೇವೇಂದ್ರಪ್ಪ ಕಂಬಾರ್ ಅವರು ಮುಂದಿನ ದಿನಗಳಲ್ಲಿ ಅವರಿಗೆ ಸರ್ಕಾರದಿಂದ ಮೂಲಭೂತ ಸೌಲಭ್ಯಗಳು ಸಿಗಲಿ ಅಂತ ನಾನು ಈ ಸಂದರ್ಭದಲ್ಲಿ ಆಶಿಸ್ತೇನೆ. ಈ ಒಂದು ಸಂಚಿಕೆ ನಿಮ್ಮೆಲ್ರಿಗೂ ಇಷ್ಟ ಆಗಬಹುದು ಅಂತ ಆಶಿಸ್ತೇನೆ. ಮತ್ತೊಂದು ಸಂಚಿಕೆಯೊಂದಿಗೆ ಮತ್ತೆ ಭೇಟಿ ಆಗ್ತೇನೆ. ನಮಸ್ಕಾರ.